ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಸಖತ್ತಾಗಿ ಆಟವನ್ನ ಆಡ್ತಾ ಇದ್ದಾರೆ. ಕಾಮಿಡಿ ಮೂಲಕ ಎಲ್ಲರನ್ನ ನಕ್ಕು ನಗಿಸ್ತಾ ಇದ್ದಾರೆ. ಯಾರೇ ಕೂಡ ಜಗಳಕ್ಕೆ ಬಂದರೂ ಕೂಡ ಗಿಲ್ಲಿ ನಟ ಮಾತ್ರ ಹಾಸ್ಯಾಸ್ಪದವಾಗಿ ಆ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಜಗಳ ಎಲ್ಲವನ್ನ ಕೂಡ ಸಾಲ್ವ್ ಮಾಡ್ತಾರೆ. ಸೊ ಕ್ಯಾರೆ ಬುಲಾರೆ ಅಂದೆ ಗಿಲ್ಲಿ ನಟ ಸಖತ್ತಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಆಡಿ ವೀಕ್ಷಕರನ್ನ ಮನೋರಂಜಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಕಿಚ್ಚ ಸುದೀಪ್ ವೀಕೆಂಡ್ ಶೋನಲ್ಲೂ ಕೂಡ ಗಿಲ್ಲಿ ನಟನ ಬಗ್ಗೆ ಮಾತುಕತೆ ಆಯಿತು. ಅದರ ಜೊತೆಗೆ ಕಾವ್ಯ ಅಂತ ಬಂದಾಗ್ಲೂ ಕೂಡ ಈಗ ಜಂಟಿ ಒಂಟಿ ಅರಸ ಅರಸಿ ಎಲ್ಲವೂ ಕೂಡ ಮುಕ್ತಾಯ ಆಗಿರುವಂಥದ್ದು, ಯಾರು ಕೂಡ ಜಂಟಿ ಅಲ್ಲ ಅನ್ನುವಂಥದ್ದಾಗಿ ಸೊ ಎಪಿಸೋಡ್ ಅಲ್ಲೂ ಕೂಡ ಅದನ್ನ ತೋರಿಸಿದ್ದಾರೆ. ಈ ಮಧ್ಯೆ ಕಾವ್ಯ ಮತ್ತೆ ಗಿಲ್ಲಿ ದೂರ ಆಗ್ತಾರ. ಇಷ್ಟು ದಿನ ಗಿಲ್ಲಿ ಕಾವ್ಯ ಜೊತೆಗಿದ್ರು. ಸೊ ಕಾವ್ಯ ಗಿಲ್ಲಿಯನ್ನ ದೂರ ಮಾಡ್ತಾರ, ಆಟಕ್ಕೋಸ್ಕರ ಕಾವ್ಯ ಬಳಸ್ಕೊಂಡ್ರ, ಇಂಡಿಪೆಂಡೆಂಟ್ ಆಗಿ ಆಟವನ್ನ ಕಾವ್ಯ ಆಟ ಆಡ್ತಾರ, ಗಿಲ್ಲಿ ಇದ್ರೇನೆ ಕಾವ್ಯ ಅನ್ನುವಂಥ ಮಾತುಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತು ಸ್ನೇಹಿತರೆ. ಆದರೆ ಎಲ್ಲ ಕಡೆ ಗಿಲ್ಲಿ ನಟ ಅನ್ನುವಂಥದ್ದಾಗಿ ಫೇಮಸ್ ಆದಂಥ ಈತನ ನಿಜವಾದ ಹೆಸರು ಏನು ಅಂತ ನಿಮಗೆ ಗೊತ್ತಿದೆಯಾ? ಯಾಕಂತಂದರೆ ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು, ಡಾನ್ಸ್ ಕರ್ನಾಟಕ ಡಾನ್ಸ್ ಆಗಿರ್ಬೋದು, ಗಿಚ್ಚಿ ಗಿಲಿ ಗಿಲಿ ಆಗಿರ್ಬೋದು, ಅಥವಾ ಕ್ವಾಟ್ಲೆ ಕಿಚನ್ ಆಗಿರ್ಬೋದು, ಎಲ್ಲ ಕಡೆ ಗಿಲ್ಲಿ ನಟ ಅಂತಾನೆ ಕರೀತಾರೆ. ಆದರೆ ಗಿಲ್ಲಿ ನಟನ ನಿಜವಾದ ಹೆಸರು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಗಿಲ್ಲಿ ನಟ ಸೋಷಿಯಲ್ ಮೀಡಿಯಾ ಬಳಕೆದಾರರಿಗಂತೂ ಈ ಯುವಕನ ಹೆಸರು ಗೊತ್ತೇ ಇದೆ. ಮಂಡ್ಯ ಶೈಲಿಯಲ್ಲಿ ಮಾತನಾಡುವಂತ ಗಿಲ್ಲಿ ಅಕ್ಕೋ ಅಣ್ಣು ಅಂತ ಎಲ್ಲರ ಗಮನವನ್ನ ತನ್ನತ್ತ ಸೆಳೀತಾರೆ. ಕಾಮಿಡಿ ಮಾಡೋದಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಕೂಡ ಬಿದ್ದು ನಗ್ತಾರೆ. ಗಿಲ್ಲಿ ಪಂಚಿಂಗ್ ಡೈಲಾಗ್ಗೆ ಮನಸೋಲದವರು ಯಾರು ಇಲ್ಲ. ಪ್ರಾಪರ್ಟಿ ಕಾಮಿಡಿಯನ್ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಈತನದ್ದೇ ಹವಾ ಸ್ನೇಹಿತರೆ. ಬಿಗ್ ಬಾಸ್ಗೆ ಹೋದಾಗಿನಿಂದಲೂ ಕೂಡ ಇವ್ರದೇ ಟ್ರೋಲ್ ಆಗಿರ್ಬೋದು, ಇವ್ರದೇ ಕಾಮಿಡಿ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಹರಿದಾಡ್ತಾ ಇದೆ. ಅವರ ಡೈಲಾಗ್ಸ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡ್ತಾ ಇದೆ ಸ್ನೇಹಿತರೆ. ಡಾನ್ಸ್ ಕರ್ನಾಟಕ ಡಾನ್ಸ್ ಅಂತ ಬಂದಾಗ್ಲೂ ಕೂಡ ಅಲ್ಲೂ ಕೂಡ ಗಗನ ಗಿಲ್ಲಿ ಮದುವೆ ಆಗ್ತಾರೆ ಅನ್ನುವಂತ ಸುದ್ದಿ ಕೂಡ ವೈರಲ್ ಆಗಿತ್ತು. ಸೊ ಗಿಲ್ಲಿ ನಟನ ನಿಜವಾದ ಹೆಸರು ಏನು ಅನ್ನೋದನ್ನ ಹೇಳ್ತೀವಿ ಸ್ನೇಹಿತರೆ. ಸೊ ಈತನ ನಿಜವಾದ ಹೆಸರು ಗಿಲ್ಲಿ ನಟರಾಜ್. ಸೊ ಇಷ್ಟು ದಿನ ಎಲ್ಲರೂ ಕೂಡ ಗಿಲ್ಲಿ ನಟ ಅಂತಂದ್ರೆ ಗಿಲ್ಲಿ ಆತನಿಗೆ ಕಾಮಿಡಿ ಮೂಲಕ ಹೆಸರು ಬಂದಿರುವಂಥದ್ದು, ನಟ ಅಂತಂದ್ರೆ ಆಕ್ಟರ್ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈತನ ನಿಜವಾದ ಹೆಸರು ಗಿಲ್ಲಿ ನಟರಾಜ್ ಅಂತ. ಸೊ ಮಂಡ್ಯ ಜಿಲ್ಲೆಯವರು ಸ್ನೇಹಿತರೆ. ITI ಓದಿರುವಂತ ಈತನಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಕನಸಿತ್ತು. ಹೀಗಾಗಿ ಮಂಡ್ಯದ ಮಳವಳ್ಳಿಯಿಂದ ಸೀದಾ ಮಹಾನಗರಿ ಬೆಂಗಳೂರಿಗೆ ಬರ್ತಾರೆ. ತಾನು ಅಂದುಕೊಂಡಿದ್ದನ್ನ ಸಾಧಿಸಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ಗಿಲ್ಲಿ ನಟನ ಕನಸಾಗಿತ್ತು. ಆದ್ರೇನ್ ಮಾಡೋದು, ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಂಡವನಿಗೆ ಎಲ್ಲೂ ಅವಕಾಶ ಸಿಕ್ಕಿಲ್ಲ. ಬಳಿಕ ಸ್ನೇಹಿತರ ಸಹಾಯದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ತಾರೆ. ಹಳ್ಳಿಯಿಂದ ಬೆಂಗಳೂರಿಗೆ ಮಕ್ಕಳು ಬಂದ್ರೆ ಮುಗೀತು, ಮಗ ಏನೋ ಸಂಪಾದನೆ ಮಾಡ್ಬಿಡ್ತಾನೆ ಅಂತ ಮನೆಯವರು ಅನ್ಕೊಳ್ತಾರೆ. ಇತ್ತ ಅವನು ಉದ್ಧಾರ ಆದ ಅಂತ ಊರವರು ಅನ್ಕೊಂಡ್ ಬಿಡ್ತಾರೆ. ಅವರಿಗೆ ಉತ್ತರ ಕೊಡೋದಕ್ಕೂ ಆಗೋದಿಲ್ಲ, ಜವಾಬ್ದಾರಿ ನಿಭಾಯಿಸದೆ ಇರೋದಕ್ಕೂ ಆಗೋದಿಲ್ಲ. ಅಂಥದ್ದೇ ಸ್ಥಿತಿಯಲ್ಲಿ ಗಿಲ್ಲಿ ನಟ ಕೂಡ ಸಿಲುಕಿಕೊಂಡಿದ್ರು ಸ್ನೇಹಿತರೆ. ಯಾಕಂತಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರೂ ಕೂಡ ಗಿಲ್ಲಿ ನಟನಿಗೆ ಸಂಬಳ ಸಿಕ್ಕಿರ್ಲಿಲ್ಲ. ಈ ವೇಳೆ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿಕೊಳ್ತಾರೆ ಗಿಲ್ಲಿ ನಟ. ಸೊ ಸಿನಿಮಾ ಇಂಡಸ್ಟ್ರಿ ಬಿಡೋದಕ್ಕೆ ಇಷ್ಟವಿರದ ನಂತರ ಸೆಟ್ ಕೆಲಸಕ್ಕೆ ಸೇರ್ಕೊಳ್ತಾರೆ. ಆ ಕೆಲಸವನ್ನ ಮಾಡ್ತಿರುವಾಗ ಏನೋ ಅನ್ಕೊಂಡು ಏನೋ ಮಾಡ್ತಿದ್ದೀನಲ್ಲ ಅಂತ ಮನಸ್ಸು ಹೇಳ್ತಾ ಇತ್ತು. ಆಗ ಸ್ಕ್ರಿಪ್ಟ್ಗಳನ್ನ ಬರೆಯೋದಕ್ಕೆ ಗಿಲ್ಲಿ ಶುರು ಮಾಡ್ತಾರೆ. ಸ್ಕ್ರಿಪ್ಟ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಹಣ ಅನಿವಾರ್ಯತೆ ಇರೋದ್ರಿಂದ ಸೆಟ್ ಕೆಲಸವನ್ನ ಕೂಡ ಮುಂದುವರಿಸ್ಕೊಂಡು ಬರ್ತಾರೆ. ಬಳಿಕ ಮೂಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಇವರೇ ನಲ್ಲಿ ಮೂಳೆ ಕಂಟೆಂಟ್ ಒಂದು ಕ್ರಿಯೇಟ್ ಮಾಡ್ತಾರೆ. ಸೊ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ವೆಬ್ ಸೀರೀಸ್ ಅನ್ನ ಅಪ್ಲೋಡ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಒಂದಷ್ಟು ಹೆಸರುಗಳು ಸಿಗ್ತಾ ಹೋಗುತ್ತೆ, ಕೋಟ್ಯಾಂತರ ವ್ಯೂಸ್ ಪಡ್ಕೊಳ್ತಾರೆ. ಅಲ್ಲಿಂದ ಗಿಲ್ಲಿ ನಟನಿಗೆ ಒಂದೊಂದೇ ಆಫರ್ಗಳು ಬರೋದಕ್ಕೆ ಶುರುವಾಗುತ್ತೆ. ಜಿ ಕನ್ನಡದ ಕಾಮಿಡಿ ಕಿಲಾಡಿ ಸೀಸನ್ 4ಕ್ಕೆ ಕಾಲಿಡ್ತಾರೆ. ಈ ಶೋನಲ್ಲಿ ಫಸ್ಟ್ ರನ್ನರ್ ಅಪ್ ಆಗ್ತಾರೆ. ಅದಾದ್ಮೇಲೆ ಅದೇ ವಾಹಿನಿಯ ಮತ್ತೊಂದು ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ಸ್ನಲ್ಲೂ ಅವಕಾಶ ಸಿಗುತ್ತೆ. ಅಲ್ಲೂ ಕೂಡ ಗಿಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ. ಪಕ್ಕಾ ಮಂಡ್ಯ ಸ್ಟೈಲ್ನಲ್ಲಿ ಸಾಕಷ್ಟು
ಕಾಮಿಡಿ ಮೂವೀಸ್ಗಳಾಗಿರ್ಬೋದು, ಶಾರ್ಟ್ ಮೂವೀಸ್ಗಳಾಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡೋ ಮುಖಾಂತರ ಗಿಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಸ್ನೇಹಿತರೆ. ಅದರ ಜೊತೆಗೆ DKDಯಲ್ಲೂ ಕೂಡ ಕಾಣಿಸ್ಕೊಳ್ತಾರೆ, ಅದರ ಜೊತೆಗೆ ಕ್ವಾಟ್ಲೆ ಕಿಚನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಸೊ ಗಿಲ್ಲಿ ನಟ ಅನ್ನುವಂಥ ಹೆಸರು ಬಂದಿರುವಂಥದ್ದು, ಆತನ ಹೆಸರು ಗಿಲ್ಲಿ ನಟರಾಜ್ ಅನ್ನುವಂಥದ್ದಾಗಿ ಅದಾದ ಮೇಲೆ ಅದೇ ಫೇಮಸ್ ಆಗಿರುವಂಥದ್ದು ಸ್ನೇಹಿತರೆ. ಈಗ ಎಲ್ಲೇ ನೋಡಿದ್ರೂ ಕೂಡ ಈತನದ್ದೇ ಹವಾ. ಸೊ ಬಿಗ್ ಬಾಸ್ ಅಲ್ಲೂ ಕೂಡ ಕಾಮಿಡಿ ಅಂತ ಬಂದಾಗ ಚಂದ್ರಪ್ರಭಾ ಹಾಗೆ ಗಿಲ್ಲಿ ನಟ ಇದ್ದಾರೆ. ಆದರೆ ಗಿಲ್ಲಿ ನಟನ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಸ್ನೇಹಿತರೆ. ಸೊ ಯಾರಿಗೂ ಕೂಡ ಗಿಲ್ಲಿ ನಟ ಅಂದ್ರೆ ಏನು, ನಿಜವಾದ ಹೆಸರು ಏನು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಸೊ ಇವರು ಪಕ್ಕ ಹಳ್ಳಿಯಿಂದ ಬಂದವರು, ರೈತ ಕುಟುಂಬದಿಂದ ಬಂದವರು ಸ್ನೇಹಿತರೆ. SSLC ಬಳಿಕ 2 ವರ್ಷಗಳ ಕಾಲ ITA ಓದ್ತಾರೆ ಸ್ನೇಹಿತರೆ. ಸೊ ಇವರು ಎಜುಕೇಶನ್ ಅನ್ನ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಾಮಿಡಿ ಅಂತ ಬಂದಾಗ್ಲೂ ಕೂಡ ಅದರಲ್ಲೂ ಕೂಡ ಸೈ ಅನ್ನಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಆಟ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಈ ಬಾರಿಯ ಬಿಗ್ ಬಾಸ್ ಸೀಸನ್ ವಿನ್ನರ್ ಗಿಲ್ಲಿ ನಟ ಆಗಬಹುದಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.